2,08,100 ಕೋಟಿ ಅಂದಾಜಿನಲ್ಲಿ ಪರಿಷ್ಕೃತ 1,93,100 ಕೋಟಿ ಪರಿಷ್ಕೃತ ಇತ್ತು. ತೆರಿಗೆ ಸಂಗ್ರಹಣೆಯಲ್ಲಿ ಕಡಿತ ಆಗಿದ್ದು 15,000 ಕೋಟಿ ಕಡಿತ ಆಯಿತು. ಅಂದರೆ ಇದು 7% ತೆರಿಗೆ ಸಂಗ್ರಹದಲ್ಲಿ ಕಡಿತ ಆಗಿದೆ 25-26ರಲ್ಲಿ. 26-27ರಲ್ಲಿ ರಾಜ್ಯದ ತೆರಿಗೆ ಸಂಗ್ರಹಣೆ ಇಂದಿನ ಆರ್ಥಿಕ ವರ್ಷಕ್ಕಿಂತ 13.93% ಏರಿಕೆಯೊಂದಿಗೆ ಅಂದಾಜು ರು. 2,20,000 ಕೋಟಿ ಇದೆ. ಇದರ ಮೂಲ ಉದ್ದೇಶ ಏನು ಅಂತಂದರೆ GSDPಯ 3%ಕ್ಕಿಂತಲೂ ಕಡಿಮೆ ಮಾಡುವಂಥದ್ದು, ತೆರಿಗೆ ಸಂಗ್ರಹಣೆಯಲ್ಲಿ ಹೆಚ್ಚಳ ನಿರೀಕ್ಷೆ ಮಾಡಿ ರಾಜ್ಯದ ಆದಾಯವನ್ನು ಹೆಚ್ಚು ಬರುತ್ತದೆ ಎಂಬ ನಾಟಕವನ್ನು ಇಲ್ಲೇ ಆಡಲಾಗಿದೆ. ಯಾಕೆಂತಂದರೆ GSDPಯ 3%ಕ್ಕಿಂತ ಕಡಿಮೆ ಇರಬೇಕು ಯಾವಾಗಲೂ. ಆ ಕಾರಣದಿಂದ ಈ ಅಂಕಿಅಂಶಗಳಲ್ಲಿ ಆಟ ಆಡಿದ್ದಾರೆ. ಕೇಂದ್ರದ ತೆರಿಗೆ ಪಾಲು 25-26ರಲ್ಲಿ ಅಂದಾಜು 51,877 ಕೋಟಿ ಇತ್ತು. ಪರಿಷ್ಕೃತ ಅಂದಾಜು 50,802 ಕೋಟಿ ಆಗಿತ್ತು. ಅಂದರೆ ಕೊರತೆ ಅಲ್ಲಿಯೂ ಕೂಡ ಕೇಂದ್ರದಲ್ಲಿ ಎಷ್ಟಾಯಿತು ಅಂದರೆ 1,075 ಕೋಟಿ ಅಲ್ಲಿಯೂ ಕೊರತೆ ಆಗಿತ್ತು. ಅದು ಕೇವಲ 2%. ಅದರ ರಾಜ್ಯದ್ದು 7%. ಕೇಂದ್ರ ತೆರಿಗೆ ಪಾಲು 26-27ಕ್ಕೆ 63,050 ಕೋಟಿ ಅಂದರೆ 25-26ನೇ ಪರಿಷ್ಕೃತ ಅಂದಾಜಿಗಿಂತ 12,248 ಕೋಟಿ ಹೆಚ್ಚು, 24.1% ಏರಿಕೆ ಕಂಡಿದೆ. 26-27ರಲ್ಲಿ ಬಂಡವಾಳ ವೆಚ್ಚ 71,924 ಕೋಟಿ ತೋರಿಸಿದ್ದಾರೆ. ಕಳೆದ ವರ್ಷದ ಬಂಡವಾಳ ವೆಚ್ಚಕ್ಕೆ ಹೋಲಿಸಿದರೆ ಈ ವರ್ಷ ಇಷ್ಟು ದೊಡ್ಡ ಮೊತ್ತ ಬಂಡವಾಳ ವೆಚ್ಚಕ್ಕಾಗಿ ಬಳಸಲು ಸಾಧ್ಯವೇ? ಇದು ಸಾಧ್ಯವೇ ಆಗೋದಿಲ್ಲ. 25-26ರ ಬಜೆಟ್ ಮಂಡನೆಯಾಗುವಾಗ ಬಂಡವಾಳದ ವೆಚ್ಚಕ್ಕೆ ರು. 68,172 ಕೋಟಿ ಎಂದು ಅಂದಾಜಿಸಲಾಗಿದ್ದು, ಪರಿಷ್ಕೃತ ಅಂದಾಜಿನ ಪ್ರಕಾರ 5,338 ಕೋಟಿ ಕಡಿತದೊಂದಿಗೆ 62,834 ಕೋಟಿ ಎಂದು ನಿರ್ಧರಿಸಲಾಗಿದೆ. 26-27ರಲ್ಲಿ ಬಂಡವಾಳ ವೆಚ್ಚವನ್ನು 25-26 ಪರಿಷ್ಕೃತ ಅಂದಾಜಿಗೆ ಹೋಲಿಸಿದರೆ 9,090 ಕೋಟಿ ಹೆಚ್ಚುವರಿ ಬಂಡವಾಳ ವೆಚ್ಚ ಸಾಧಿಸಲು ಸಾಧ್ಯವೇ ಇಲ್ಲ. ಸಾಲಗಳು 25-26ರಲ್ಲಿ ಪರಿಷ್ಕೃತ ಅಂದಾಜಿನ ಪ್ರಕಾರ 1,16,170 ಕೋಟಿ ಎಂದು ಅಂದಾಜಿಸಲಾಗಿತ್ತು. 26-27ರ ಪ್ರಕಾರ 1,32,190 ಕೋಟಿ ಎಂದು ಹೇಳಲಾಗಿದೆ. ಸಾಲದ ಪ್ರಮಾಣದಲ್ಲಿ ಏರಿಕೆ 16,000 ಕೋಟಿ. ಈ ಹಣದಲ್ಲಿ ಬಡ್ಡಿ ಪಾವತಿ ಮೊತ್ತ ಕಳೆದ ವರ್ಷಕ್ಕಿಂತ 7,000 ಕೋಟಿ ಹೆಚ್ಚಾಗುತ್ತದೆ. ಈ ಉಳಿದ ಮೊತ್ತ 9,000 ಕೋಟಿ ಇದು ನೌಕರರ ಸಂಬಳ ಮತ್ತು ಭತ್ಯೆ ಏರಿಕೆಯನ್ನು ಪೂರೈಸಲಿಕ್ಕೂ ಸಾಧ್ಯವಾಗಲಿಲ್ಲ. ಅಂದಮೇಲೆ ಇದರ ಮೂಲ ಉದ್ದೇಶ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು ಟೋಟಲ್ ಡೆಬ್ಟ್ GSDPಯ 3% ಒಳಗೆ ಇರಬೇಕು. ವಿತ್ತೀಯ ಶಿಸ್ತಿನ ನಿಯಮ ಅಂದರೆ FRBM ಆಕ್ಟ್ 2003
ಈ ಆ್ಯಕ್ಟನ್ನು ತಂದಿದ್ದು ಕರ್ನಾಟಕದಲ್ಲಿ ಮಾನ್ಯ ಎಸ್.ಎಂ. ಕೃಷ್ಣ ಅವರು, ಕೇಂದ್ರದಲ್ಲಿ ಮಾನ್ಯ ಅಟಲ್ಜಿ ಅವರು ತಂದಿದ್ದು. ಇದರ ಪ್ರಕಾರ ಇದನ್ನು ಈ ಆ್ಯಕ್ಟನ್ನು ಪಾಲಿಸುತ್ತಿದ್ದೇವೆ ಅನ್ನೋ ಕಾರಣಕ್ಕೆ ಈ ಅಂಕಿಯ ಸಂಖ್ಯೆಗಳನ್ನು ಜಾದೂಗಾರನಂತೆ ಸಿದ್ದರಾಮಯ್ಯನವರು ಅಂಕಿ ಸಂಖ್ಯೆಗಳನ್ನು ಬದಲಾಯಿಸುವ ಜಾದೂಗಾರರಂತೆ ಈ ಬಜೆಟನ್ನು ಮಂಡಿಸಿದ್ದಾರೆ. ಈ ಬಜೆಟ್ಟು ಆರ್ಥಿಕ ಶಿಸ್ತಿನ ಪಾವಿತ್ರ್ಯ ಹೊಂದಿಲ್ಲ. ಕರ್ನಾಟಕವನ್ನು ತೀವ್ರ ದಿವಾಳಿಯತ್ತ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಲ್ಲಿ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ. ಇದನ್ನು ನಾನು ಯಾಕೆ ಹೇಳ್ಬೋದು ಅಂತಂತಂದರೆ, 22-23ರಲ್ಲಿ ನಮ್ಮ ಸರ್ಕಾರ ಇತ್ತು. ಆವತ್ತು ನಮ್ಮ ವಾರ್ಷಿಕ ಸಾಲ ಎಷ್ಟಿತ್ತು ಅಂದರೆ 44,549 ಕೋಟಿ ಸಾಲ ಮಾಡಿದ್ವಿ ನಾವು. ಈ ಸಾಲ ಇವತ್ತು ಇವರು ಮಾಡಿರ್ತಕ್ಕಂಥ ಸಾಲ $1,32,000 ಕೋಟಿ ಇದೆ. ನಮ್ಮ ಸಾಲ 44,549 ಕೋಟಿ ಇತ್ತು. ಈಗ ಬಡ್ಡಿ ಕಟ್ತಾ ಇರತಕ್ಕಂಥದ್ದು, ಹೋದ ವರ್ಷ ಬಡ್ಡಿ ಕಟ್ಟಿದ್ದಿವರು 45,600 ಕೋಟಿ. ಇದು ಬಡ್ಡಿ. ಇದು ನಮ್ಮ ಸಾಲ ಎಷ್ಟಿತ್ತು ಅಂದರೆ ಕೇವಲ 44,549. ಈ ಬಾರಿ 7,000 ಕೋಟಿ ಹೆಚ್ಚಾದರೆ 52,000 ಕೋಟಿ ಬರೀ ಬಡ್ಡಿಯನ್ನು ಈ ಸರ್ಕಾರ ತುಂಬಬೇಕಾಗತ್ತೆ. ಹಾಗಿದ್ರೆ 52,000 ಕೋಟಿ ನೀವು ಬಡ್ಡಿ ತುಂಬೋದಾದರೆ ನೀವು ನಮ್ಮ ಸಾಲಕ್ಕಿಂತ ನಿಮ್ಮ ಬಡ್ಡಿಯೇ ಹೆಚ್ಚು. ನಮ್ಮ ಸಾಲ ಕಡಿಮೆ ಇತ್ತು ಆವತ್ತಿನ ಕಾಲದಲ್ಲಿ, ಇವತ್ತು ನಿಮ್ಮ ಬಡ್ಡಿ ಹೆಚ್ಚಾಗಿದೆ. ಈ ಕಾರಣದಿಂದ ಈ ನಿಮ್ಮ ಬಡ್ಜೆಟ್ಟು ಜನರ ಮೇಲೆ ಸಾಲದ ಬರೆಯನ್ನು ಅಥವಾ ಹೊರೆಯನ್ನು ಹೊರಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದಾಗಿದೆ. ಅದಾದ ಮೇಲೆ 3%ಗಿಂತ ಯಾಕೆ ಕಡಿಮೆ ಇರಬೇಕು ಅಂತಂದರೆ, ನೀವು ಹೆಚ್ಚಿನ ಆದಾಯವನ್ನು ತೋರಿಸಿ ಸಾಲ ಮಾಡಬೇಕಂತಂತಂದರೆ ಈ ಶಿಸ್ತಿನ ಒಳಗಡೆ ಬರಬೇಕು ಅನ್ನೋ ಕಾರಣಕ್ಕೆ 3%ಗಿಂತ ಕಡಿಮೆ ಇರೋ ರೀತಿಯು, ಮತ್ತೆ GSDPಯ 25% ಮೀರಬಾರದು. ಆ ಕಾರಣದಿಂದ ಅಂಕಿಅಂಶಗಳನ್ನು ಜಾದೂ ಮಾಡಿ ಇವತ್ತು ನೀವು ವಂಚನೆ ಮಾಡಿದ್ದೀರಿ. ಈ ಬಡ್ಜೆಟ್ನ ಇದಕ್ಕಿದ್ದ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದೀರಿ. ಈಗಲೂ ಕೂಡ ಆ ಕಳೆದ ವರ್ಷದ ಬಡ್ಜೆಟ್ನಲ್ಲಿ ನೀವು ಎಷ್ಟು ಕಡಿಮೆ ಬಂದಿದೆ ಮತ್ತು ಈ ಬಡ್ಡಿಯಲ್ಲಿ ಎಷ್ಟು ಹೆಚ್ಚಾಗಿದೆ, ಇದನ್ನು ನಾವು ಸರಿತೂಗಿಸಿದರೆ 3%ನ್ನು ಮೀರ್ತೀರಿ. ಅದರಿಂದ ಆರ್ಥಿಕ ಶಿಸ್ತು ಉಳಿದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.